ಹೆಚ್ಚಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು, ಹೆಚ್ಚು ಹೃದಯಾಘಾತ ಆಗೋದಕ್ಕೆ. ಹಾಗಾದ್ರೆ ಕಾರಣ ಏನು? ಹೃದಯಾಘಾತಕ್ಕೆ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ ವೈದ್ಯರು. ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಈ ಹೃದಯಾಘಾತಕ್ಕೆ ಕಾರಣ ಆಗಿರೋದಾದ್ರೂ ಏನು ಅಂತ ವೈದ್ಯರು ಹೇಳಿದ್ದಾರೆ. ಹೃದಯಾಘಾತ ಹೆಚ್ಚಾಗೋದಕ್ಕೆ ಬಾಡೂಟ ಕಾರಣನ? ಹಾಗಾದ್ರೆ ಅಧಿಕ ಮಾಂಸ ಸೇವನೆಯಿಂದ ಹೃದಯಾಘಾತ ಆಗುತ್ತೆ ಅಂತ ಹೃದ್ರೋಗ ತಜ್ಞ ಡಾಕ್ಟರ್ ಮಹಂತೇಶ್ ಚರಂತಿಮಠ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಸನದಲ್ಲಿ ಬಾಡೂಟ ಆಯೋಜನೆ ಹೆಚ್ಚಿರುತ್ತೆ. ಬಾಡೂಟ ಸೇವನೆಯಿಂದ ಕೊಲೆಸ್ಟ್ರಾಲ್ ಹೆಚ್ಚಳ ಆಗುತ್ತೆ. ವ್ಯಾಯಾಮ ಇಲ್ಲದೆ ಹೃದಯಕ್ಕೆ ಹೆಚ್ಚಿನ ಒತ್ತಡ ಉಂಟಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಸಮಸ್ಯೆ ಸಾಕಷ್ಟು ಜನರಲ್ಲಿ ಕಾಣಿಸಿಕೊಳ್ತಾ ಇದೆ. ಅದರಲ್ಲೂ ಕೂಡ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾದವು. ಈ ಎಲ್ಲ ಹೃದಯಾಘಾತ ಪ್ರಕರಣಗಳ ಬೆನ್ನಲ್ಲೇ ಒಂದು ವಿಚಾರ ಸದ್ದು ಮಾಡ್ತಾ ಇದೆ. ಅದು ಮಾಂಸಾಹಾರ ಸ್ವೀಕಾರ ಮಾಡುವವರಲ್ಲಿ ಹೃದಯಾಘಾತ ಅನ್ನುವಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅನ್ನುವಂಥ ಅಂಶ. ತಥಾಗತ್ ಹಾಸ್ಪಿಟಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಮಹಂತೇಶ್ ಚರಂತಿಮಠ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಈಗ ಯುವಕರಲ್ಲಿ ತಾವು ಬಹಳ ಗಂಭೀರವಾದಂಥ ವಿಚಾರ ಇದು ಯುವಕರಲ್ಲಿ ಹೆಚ್ಚಾಗ್ತಾ ಇದೆ. ಇಂಡಿಯಾದಲ್ಲಿ ಸುಮಾರು 30-50 ವರ್ಷದ ಒಂದು ಗುಂಪಿನಲ್ಲಿ ಈ ಹೃದ್ರೋಗ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಮುಖ್ಯವಾದಂಥ ಕಾರಣಗಳೇನಂತಂದರೆ ಜೀವನ ಶೈಲಿ. ಜೀವನ ಶೈಲಿಯಲ್ಲಿ ಅದು ಆಹಾರ ಪದ್ಧತಿ ಇರ್ಬೋದು, ಅಥವಾ ನಮ್ಮ ಹವ್ಯಾಸಗಳಿರ್ಬೋದು, ಅಥವಾ ಮಾನಸಿಕ ಒತ್ತಡಗಳಿರ್ಬೋದು, ಅಥವಾ ಏರ್ ಪೊಲ್ಯೂಷನ್ನು, ಅಥವಾ ಕುಟುಂಬದ ಒಂದು ಹಿನ್ನೆಲೆ ಇರ್ಬೋದು. ಇವನ್ನೆಲ್ಲ ಅವಲೋಕನ ಮಾಡಿದಾಗ ನೀವೆಲ್ಲ ಹೇಳಿದ್ರಿ ಹಾಸನದಲ್ಲಿ ಹೆಚ್ಚಾಗ್ತಾಯಿದೆ ಅಂತ. ಹಾಸನ ಅಷ್ಟೇ ಅಲ್ಲ, ಇಡೀ ದೇಶದ ತುಂಬ ಎಲ್ಲ ಹೆಚ್ಚಿದೆ. ಬಹುಶಃ ಅಲ್ಲಿ ಮೀಡಿಯಾ ಅಟೆನ್ಷನ್ ಹೆಚ್ಚಿದೆ ಅಂತ ಅನ್ನಿಸ್ತದೆ. ಮತ್ತು ಯುವಕರಲ್ಲಿ ವಿಶೇಷವಾಗಿ ಏನಂತಂದರೆ ಈ ಆಹಾರ ಪದ್ಧತಿಗಳು, ಈ ಶಾಖಾಹಾರ ಅಂತಂದರೆ ನಮಗೆ ತರಕಾರಿ, ಹಣ್ಣು ಹಂಪಲ ಅವುಗಳ ಅದು ಸೇವನೆ ಕಡಿಮೆಯಾಗಿ ಎಲ್ಲರೂ ಕೂಡ ಈ ಮಾಂಸಾಹಾರಿಗೆ ಒಂದು ಹೋಗ್ತಾ ಇದ್ದಾರೆ. ವಿಶೇಷವಾಗಿ ರೆಡ್ ಮೀಟ್ ಏನಿದೆಯಲ್ಲ ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಮತ್ತು ಅದನ್ನು ಮಾಡುವಂಥ ಒಂದು ಪರಿಕ್ರಮ ಏನಿದೆಯಲ್ಲ, ಅದನ್ನು ಮೆಥಡು ಡೀಪ್ ಫ್ರೈಡ್ ಮತ್ತು ರೆಡ್ ಮೀಟ್ ಇಸ್ ನಾಟ್ ಗುಡ್. ಅದ್ರ ಜೊತೆಗೆ ತಂಬಾಕು ಸೇವನೆ ಮತ್ತು ಮದ್ಯ ಸೇವನೆ ಇವೆಲ್ಲ ಏನು ಮಾಡಿದ್ರೆ ಒಂಥರ ಡೆಡ್ಲಿ ಕಾಕ್ಟೇಲ್. ಇಟ್ ಕ್ಯಾನ್ ಲೀಡ್ ಟು ಕೊಲೆಸ್ಟ್ರಾಲ್ ಡಿಪಾಸಿಷನ್ ದಿ ಬ್ಲಡ್ ಪೈ ಹೋಗುತ್ತೆ ಹಾರ್ಟ್ ವೆಸಲ್ಸ್. ಹಾಗೆ ಅಷ್ಟಲ್ಲ, ಹಾರ್ಟ್ ಅಂತಲ್ಲ, ಬೇರೆ ಬೇರೆ ದೇಹದ ವಿವಿಧ ಅಂಗಾಂಗಗಳಲ್ಲೂ ಕೂಡ ಅದು ಶೇಖರಣೆ ಆಗ್ಬೋದು. ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಮೊದಲು ಮಾಡ್ತಿದ್ರು ಮಾಂಸಾಹಾರ ಸೇವನೆ, ಬಟ್ ಈಗೂ ಮಾಡ್ತಾಯಿದ್ದಾರೆ. ಬಟ್ ಈಗ ಇತ್ತಿತ್ತಲಾಗಿ ಯಾಕೆ ಆಗ್ತಾಯಿದೆ ಅಂತ ಅನ್ನೋದು ಕೂಡ ಒಂದು ಅಧ್ಯಯನಕ್ಕೆ ಒಂದು ದೊಡ್ಡ ಒಂದು ಸವಾಲು. ಅದು ಅಧ್ಯಯನ ಮಾಡಬೇಕಾಗ್ತದೆ. ಮತ್ತು ಈಗ ಶಾಕಾಹಾರಿಗಳಲ್ಲಿ ಇದೆ ಹಾರ್ಟ್ ಅಟ್ಯಾಕ್, ಬರೀ ಇದು ಮಾಂಸಾಹಾರಿಗಳಲ್ಲ. ಬಟ್ ಯಾವ ಥರ ನಾವು ಅದನ್ನು ಮೆಥಡಾಗಿ ಯಾವ ರೀತಿಯಲ್ಲಿ ನಾವು ಅದನ್ನು ತಯಾರು ಮಾಡ್ತೀವಿ ಅಂದರೆ ಅದನ್ನು ಡೀಪ್ ಫ್ರೈಡ್ ಐಟಮ್ಸು, ಪಾಮ್ ಆಯಿಲು, ಸ್ಯಾಚುರೇಟೆಡ್ ಫ್ಯಾಟು ಇವೆಲ್ಲ ಕೂಡ ಅದು ಏನಾಗ್ತಾಯಿದೆ, ನಮ್ಮ ಹೃದಯ ರಕ್ತನಾಳಗಳೆಲ್ಲ ಶೇಖರಣೆಯಾಗಿ ಅದು ಶೇಖರಣೆಯಾಗಿ ಬ್ಲಾಕ್ ಅಡೆತಡೆಗಳು ಉಂಟಾಗ್ತವೆ. ಆಮೇಲೆ ಅಡೆತಡೆಗಳು 90% ಆಗಬೇಕಂತೇನಿಲ್ಲ. ಇಂಡಿಯಾದಲ್ಲಿ ಸುಮಾರು 50% ಹಾರ್ಟ್ ಅಟ್ಯಾಕ್ಸ್ ಆರ್ ಹ್ಯಾಪ್ನಿಂಗ್ ಬಿಲೋ ದಿ ಏಜ್ ಆಫ್ 50 years ವಿತ್ ಎ ಬ್ಲಾಕ್ಸ್ ಲೆಸ್ ದ್ಯಾನ್ 50%. ಅಂದರೆ ಬ್ಲಾಕು 50%ಗಿಂತ ಕಡಿಮೆ ಇದ್ರೂ ಆಗ್ತಾಯಿದೆ. ಹೀಗಾಗಿ ಬಹುಶಃ ಹಾಸನ್ ಈಸ್ ಫೇಮಸ್ ಫಾರ್ ಬಾಡೂಟ ಅನ್ನಿಸ್ತದೆ. ಅದರಿಂದ ಬಹುಶಃ ಎಲ್ಲರೂ ಗಮನ ಅಲ್ಲಿ ಹೋಗಿರಬೇಕು. ಮತ್ತು ನಮ್ಮ ಅಲ್ಲಿಯ ಜನತೆ ಅಥವಾ ರಾಜ್ಯದ ಜನತೆ, ದೇಶದ ಜನತೆ ತಾವು ತಿನ್ನುವಂಥ ಆಹಾರ ಪದ್ಧತಿಗಳ ಮೇಲೆ ಕೂಡ ಗಮನವಿಟ್ಟು ಆದಷ್ಟು ಒಂದು ಆರೋಗ್ಯಕರವಾದಂಥ ಆಹಾರ ಸೇವನೆ ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಸಾಕು. ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ಸ್ವಸ್ತಿಕ ನೇಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.